ಹೀಗೆ ಎತ್ತ ನೋಡಿದ್ರು ಎಲ್ಲಿ ನೋಡಿದ್ರು ಕಣ್ಣು ಹಾರಿಸಿದಷ್ಟು ಜನವೋ ಜನ. ಇಂಥ ದೃಶ್ಯಗಳು ಕಂಡುಬಂದಿದ್ದು ವಿಶ್ವವಿಖ್ಯಾತ ನಂದಿಗಿರಿಧಾಮದ ತಪ್ಪಲಿನಲ್ಲಿರುವ ದಕ್ಷಿಣ ಕಾಶಿ ಎಂದೇ ಖ್ಯಾತಿಯಾಗಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿರುವ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯದಲ್ಲಿ ಇಂದು ಮಹಾಶಿವರಾತ್ರಿ ಹಿನ್ನೆಲೆ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯಕ್ಕೆ ರಾಜಧಾನಿ ಬೆಂಗಳೂರಿನ ಭಕ್ತರು ಲಗ್ಗೆ ಇಟ್ಟಿದ್ರು. ಮತ್ತೊಂದೆಡೆ ಮಹಾಶಿವರಾತ್ರಿ ಪ್ರಯುಕ್ತ ಶ್ರೀ ಭೋಗನಂದೀಶ್ವರ ಸ್ವಾಮಿಗೆ ದಿನವಿಡೀ ಅಭಿಷೇಕ ಸೇರಿದಂತೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು. ನನ್ನ ಹೆಸರು ಪೂರ್ಣಿಮಾ ಅಂತ. ನಾವು ಸಾಕಾನಗರಿಂದ ಬಂದಿದ್ದೀವಿ ದೇವ್ರ ದರ್ಶನ ಮಾಡೋಕ್ಕೆ ಭೋಗನಂದೀಶ್ವರ. ಇವತ್ತು ವಿಶೇಷವಾದ ದಿನದಿಂದ ಅದಕ್ಕೋಸ್ಕರ ನಾವಿಲ್ಲಿ ಬಂದು ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು, ಎಲ್ಲ ಚೆನ್ನಾಗಿ ಆಯಿತು. ನಾವೆಲ್ಲ ಫುಲ್ ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ಇವತ್ತು ಶಿವರಾತ್ರಿ ದಿನ ಉಪವಾಸ ಇದ್ದೀವಲ್ಲ, ಅದಕ್ಕೋಸ್ಕರ ದೇವ್ರ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ನಂದಿ ಅನ್ನೋ ದೇವಸ್ಥಾನ ಚೆನ್ನಾಗಾಯಿತು. ಸ್ವಲ್ಪ ಕ್ರೌಡ್ ಇದೆ, ಬಟ್ ಪರವಾಗಿಲ್ಲ, ಚೆನ್ನಾಗಾಯಿತು ದರ್ಶನ. ಎಲ್ಲ ಚೆನ್ನಾಗಾಯಿತು, ಎಲ್ಲ ತುಂಬ ಚೆನ್ನಾಗಿದೆ. ಅಲಂಕಾರನೂ ಅಷ್ಟೇ, ಅರೇಂಜ್ಮೆಂಟು ಅಷ್ಟೇ, ತುಂಬ ಚೆನ್ನಾಗಿದೆ ಎಲ್ಲನೂ ಓವರ್ ಆಲ್. ಇಲ್ಲ, ತುಂಬ ಸಲ ಬಂದಿದ್ದೀವಿ, ತುಂಬ ಸಲ ಬಂದಿದ್ದೀವಿ, ಫಸ್ಟ್ ಟೈಮ್ ಅಲ್ಲ. ಸೊ ದಿಸ್ ಇಸ್ ಲೈಕ್ ನೇಟಿವ್ ಥರ. ಸೊ ಅವಾಗ ಬರ್ತಾನೆ ಇರ್ತೀವಿ ದೇವಸ್ಥಾನಕ್ಕೆ. ಶಾಂತ, 8ನೇ ಮೈಲಿ, ದಾಸರಳ್ಳಿ. ಇಲ್ಲಿ ತುಂಬ ವರ್ಷದಿಂದ ಬರ್ತಾ ಇದ್ವಿ. ಸುಮ್ಮನೆ ಹಾಗೆ ನೋಡಿಕೊಂಡು ಒಂದು ಪೀಸ್ಫುಲ್ಗೋಸ್ಕರ ಬರ್ತಾ ಇದ್ವಿ. ಸೊ ಇಲ್ಲಿ ಬಂದಾಗ ಇವಾಗ ಜಸ್ಟ್ ಹಾಗೆ ಬರೋಣ ಅಂತ ಬಂದೆ ಇಲ್ಲಿ. ಬಟ್ ತುಂಬ ವಿಶೇಷವಾಗಿ ಪೂಜೆ ಎಲ್ಲ ನಡೀತಾ ಇದೆ. ಇವನ್ ಇಲ್ಲಿ ಬಂದಾಗ ತುಂಬ ಮೈಂಡ್ ಏನೋ ಒಂಥರ ಶಾಂತಿ ಅಂತ ಹೇಳ್ತೀವಲ್ಲ, ಅದೆಲ್ಲ ತುಂಬ ಸಿಗುತ್ತೆ ನಮಗಿಲ್ಲ. ಇಷ್ಟ ಆಯಿತು, ಬರ್ಬೋದು ಎಲ್ಲರೂ. ಶಿವರಾತ್ರಿ ಸ್ಪೆಷಲ್ ಆಗಿ ವಿಶೇಷ ಪೂಜೆಗಳಿದೆ, ಆಮೇಲೆ ಅಲಂಕಾರಗಳು, ಮತ್ತು ಜಾತ್ರೆ ಮಹೋತ್ಸವ ನಡೀತಾ ಇದೆ. ಕ್ರೌಡು ತುಂಬ ಇದೆ. ದೇವರ ಅಲಂಕಾರ ತುಂಬ ಚೆನ್ನಾಗಿದೆ, ದರ್ಶನ ಚೆನ್ನಾಗಾಯಿತು. ನಾವು ಫುಲ್ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಇನ್ನು ನಾಳೆ ನಡೆಯುವ ಜೋಡಿ ಬ್ರಹ್ಮರಥೋತ್ಸವದ ಪ್ರಯುಕ್ತ ದೇವಾಲಯದ ಆವರಣದಲ್ಲಿ ಜೋಡಿ ರಥಗಳಿಗೆ ಸಿಂಗಾರದ ಸಿದ್ಧತೆಗಳು ಮಾಡಲಾಗುತ್ತಿತ್ತು. ಜಾತ್ರೆಯಲ್ಲಿ ಸುಮಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸುವ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಸುಮಾರು 350ಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿಗಳು ಆಯೋಜಿಸಿದ್ದಾರೆ. ಇನ್ನು ಒಟ್ಟಾರೆ ಶಿವರಾತ್ರಿ ಹಬ್ಬದ ಮೊದಲನೇ ದಿನವೇ ಲಕ್ಷಾಂತರ ಜನ ಭಕ್ತರು ಭೋಗನಂದೀಶ್ವರ ದೇವಾಲಯಕ್ಕೆ ಬಂದು ಕಿಲೋಮೀಟರ್ ಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಮಾಡಿ ತೀರ್ಥ ಪ್ರಸಾದ ಪಡೆದು ಪುನೀತರಾದರು. ಹೆಸರು ಸ್ಮೃತಿ ಅಂತ. ನಾವು ಬೆಂಗಳೂರಿಂದ ಈ ಕಡೆ ಭೋಗನಂದೀಶ್ವರ ಟೆಂಪಲ್ಗೆ ಬಂದ್ವಿ. ಇವತ್ತು ಶಿವರಾತ್ರಿ ಸ್ಪೆಷಲ್ ಅಂತ ಅಂದ್ಬಿಟ್ಟು ಈ ಟೆಂಪಲ್ ತುಂಬ ಪ್ರಾಚೀನವಾದದ್ದು ಅಲ್ವಾ, ಅದಕ್ಕೇ ಹೇಗೆ ಅಲಂಕಾರ ಇದೆ, ಹೇಗೆ ಸಂಭ್ರಮ ನಡೀತಿದೆ ಅಂತ ನೋಡೋಕೆ ಬಂದ್ವಿ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಜಾತ್ರೆನೇ ನಡೀತಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಒಂಥರ ಸ್ಪೆಷಲ್ ಮೂಮೆಂಟ್, ಬಿಕಾಸ್ ಮಹಾಶಿವರಾತ್ರಿ ದಿನ ಜಾತ್ರೆ ನೋಡೋದಾಗಲಿ, ಇಲ್ಲಿರೋ ದೇವಸ್ಥಾನ ಮತ್ತು ಶಿವನ ಅಲಂಕಾರ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಖುಷಿಯಾಯಿತು ಬಂದುಬಿಟ್ಟು. ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾನು ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಬಂದಿದ್ದೇನೆ, ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ ಅಂತ. ಬಟ್ ಇಷ್ಟು ವೈಭೋಗದಿಂದ ಮಾಡಿರೋದಕ್ಕೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಇಲ್ಲಿ. ತುಂಬ ಖುಷಿಯಾಯಿತು. ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ಟೆಂಪಲಲ್ಲಿ ಒಂದೊಂದು ಗೋಪುರಕ್ಕೂ ಹೂವು ಹಾಕಿಬಿಟ್ಟು ಅಲಂಕಾರ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ಅನಿಸ್ತು. ಇಲ್ಲೇ ಬೆಂಗಳೂರು ನಿಯರ್ ಬೈ ಇಷ್ಟು ಚೆನ್ನಾಗಿರೋ ಟೆಂಪಲ್ ಇದೆ ಅನ್ನೋದೇ ಆಶ್ಚರ್ಯ. ಟೋಟಲ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಫಾರ್ ಮಹಾಶಿವರಾತ್ರಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಫೋನ್